ನನಗೆ ಈ ಫೀಲ್ ಗುಡ್ ಮೂವಿಗಳು, ಹ್ಯಾಪಿ ಎಂಡಿಂಗ್ ಅಲ್ಲಿ ಎಂಡ್ ಆಗುವಂತ ಮೂವಿಗಳು ತುಂಬಾನೇ ಇಷ್ಟ. ತಮಿಳಿನ ಹೆಸರಾಂತ ಡೈರೆಕ್ಟರ್ ಆದಂತ ಅಭಿಜಿತ್ ಜೀವಿತ್ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಅಲಾಂಗ್ ವಿತ್ ಅರುಣ್ ಸ್ವರ ರಾಜನ್. ಅದನ್ನು ಅವರು ಡೈರೆಕ್ಟ್ ಮಾಡಿರುವಂತ ಈ ಸಿನಿಮಾ ಹೇಗಿತ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಈ ನಮ್ಮ ಮೇನ್ ಕ್ಯಾರೆಕ್ಟರ್ ನ ಹೆಸರು ಸತ್ಯ ಮತ್ತೆ ಮೋನಿಶಾ. ಇವರಿಬ್ರು ಫ್ಯಾಮಿಲೀಸ್ ಮುಖಾಂತರ ಭೇಟಿ ಆಗ್ತಾರೆ. ಇನ್ಫ್ಯಾಕ್ಟ್ ಫ್ಯಾಮಿಲಿ ಅವರೇ ಮೀಟ್ ಆಗಿ ಅಂತ ಡೇಟ್ ಅನ್ನ ಸೆಟಪ್ ಮಾಡ್ತಾರೆ. ಅಂಡ್ ಅಲ್ಲಿ ಇವರಿಬ್ರು ಅವರ ಪಾಸ್ಟ್ ಲೈಫ್ ಬಗ್ಗೆ, ಅವರ ಲವ್ ಇಂಟ್ರೆಸ್ಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಲ್ಲಿಂದ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಜರ್ನಿ ಶುರು ಆಗುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಮೇನ್ ಕ್ಯಾರೆಕ್ಟರ್ ಗಳ ಪರ್ಫಾರ್ಮೆನ್ಸ್. ಫಸ್ಟ್ ಫಿಲ್ಮ್ ನಲ್ಲಿ ಅವರಿಬ್ರು ಅವರ ಕ್ಯಾರೆಕ್ಟರ್ ನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಫೀಲಿಂಗ್ ಬರುತ್ತೆ. ಇಬ್ಬರ ನಡುವಿನ ಸಂಭಾಷಣೆಗಳು, ಅವರು ಹಂಚ್ಕೊಳ್ಳುವಂತ ಮೂಮೆಂಟ್ಸ್ ಗಳು ಅಂಡ್ ಎಸ್ಪೆಷಲಿ ಅಲ್ಲಿ ಬರುವಂತ ಸಿಚುವೇಶನ್ಸ್ ಗಳು ಎಲ್ಲವೂ ಎಕ್ಸ್ಟ್ರೀಮ್ಲಿ ಫನ್ ಆಗಿತ್ತು. ಅಂಡ್ ಸಿನಿಮಾದಲ್ಲಿ ಈ ಕೆಮಿಸ್ಟ್ರಿ ನಮ್ಮನ್ನ ಹುಕ್ ಆಗಿಡ್ಸುತ್ತೆ ಅಂತ ಹೇಳ್ಬೋದು. ಎಮೋಷನ್ ನಲ್ಲಿ ಹೆವಿ ಇರುವಂತ ಸೀನ್ಸ್ ಅಲ್ಲೂ ಹೀರೋನ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅಂಡ್ ಇದರ ಫ್ಲಾಶ್ ಬ್ಯಾಕ್ ಸೀನ್ಸ್ ಅಂದ್ರೆ ಸ್ಕೂಲ್ ನ ಪರ್ಫಾರ್ಮೆನ್ಸ್ ನ ನೋಡಿದಾಗ ಕೂಡ ಅಲ್ಲಿ ಒಂದು ಸ್ಪೆಷಲ್ ಫೀಲಿಂಗ್ ಬರುತ್ತೆ ಅಂತ ಹೇಳ್ಬೋದು. ಸ್ಕೂಲ್ ನ ಸ್ಟೋರಿ ನಡೆದಾಗ ನೀವು ನಿಮ್ಮ ಸ್ಕೂಲ್ ನ ಸ್ಟೋರಿನ ಜ್ಞಾಪನ ಮಾಡ್ಕೊಬಹುದು, ಅಥವಾ ಅಲ್ಲಿ ನಡೆದಂತ ಘಟನೆಗಳು ನಿಮ್ಮ ತಲೆಯಲ್ಲಿ ಬಂದು ಹೋಗ್ಬೋದು ಅಂತ ಹೇಳ್ಬೋದು. ಸ್ಕೂಲ್ ನ ಒಂದು ಫ್ಯಾಂಟಸಿ ರೀತಿ ತೆಗೆದಿದ್ದಾರೆ ಇಲ್ಲಿ. ಥ್ರೂ ಔಟ್ ದ ಫಿಲಂ ಆ ಸಿಂಪ್ಲಿಸಿಟಿನ ಹಾಗೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಇನ್ನೊಂದು ಇಷ್ಟವಾದ ವಿಷಯ ಏನಂದ್ರೆ, ಸಿನಿಮಾ ತುಂಬಾ ಹೆವಿ ಆಗ್ತಿದೆ ಅನ್ನೋ ಅಷ್ಟರಲ್ಲೇ ಒಂದು ಪ್ರೆಸೆಂಟ್ ಆಗಿರೋ ಸೀನ್ ನ ತಂದು ಆ ಎಮೋಷನ್ ನ ಕಮ್ಮಿ ಮಾಡ್ತಾರೆ. ಇನ್ನು ಇಲ್ಲಿನ ಪ್ರೊಡಕ್ಷನ್ ವ್ಯಾಲ್ಯೂ, ಸಿನಿಮಾಟೋಗ್ರಫಿನ ಇಲ್ಲಿ ಅಪ್ರಿಶಿಯೇಟ್ ಮಾಡಲೇಬೇಕು. ಇಂಥ ಫೀಲ್ ಗುಡ್ ಸಿನಿಮಾಗಳಿಗೆ ಯಾವ ರೀತಿಯ ಪರ್ಫಾರ್ಮೆನ್ಸ್ ಮತ್ತೆ ಸ್ಕ್ರೀನ್ ಪ್ಲೇ ಬೇಕಿತ್ತೋ ಎಲ್ಲೂ ಕೂಡ ಹೆಚ್ಚು ಕಮ್ಮಿ ಮಾಡದೇನೆ ತುಂಬಾ ಪ್ಲೆಸೆಂಟ್ ಆಗಿ ಮೂವಿ ತೆಗ್ದಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿನ ಮ್ಯೂಸಿಕ್ ಮತ್ತೆ BGM ಕೂಡ ಕ್ಯಾಚಿ ಆಗಿದ್ವು. ಅದು ಪದೇ ಪದೇ ನೋಡುವಂತ ಹಾಡ್ಗಳು ಅಲ್ಲ ಅಂದ್ರೂನು ಆ ಮೂಮೆಂಟ್ಸ್ ಗೆ ಯಾವ BGM ಬೇಕಿತ್ತೋ, ಯಾವ ಸಾಂಗ್ ಬೇಕಿತ್ತೋ, ಯಾವ ಸಿಚುವೇಶನಲ್ ಟ್ಯೂನ್ ಬೇಕಿತ್ತೋ ಅದೇ ರೀತಿ ಮೂವಿ ಟ್ಯೂನ್ ಇದೆ ಅನ್ಬೋದು. ಕಾಮಿಡಿ ಕೂಡ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಅಂತಾನೆ ಹೇಳ್ತೀನಿ. ಇಲ್ಲಿ ಸಿಚುವೇಶನಲ್ ಕಾಮಿಡಿ ಕೂಡ ಇದೆ, ಒನ್ ಲೈನರ್ಸ್ ಕೂಡ ಇದೆ. ಎಲ್ಲೂ ಫೋರ್ಸ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎಲ್ಲ ಜೋಕ್ಗಳು ಲ್ಯಾಂಡ್ ಆಗುತ್ತೆ. ಅಂಡ್ ಇಲ್ಲಿ ನಮಗೆ ವರ್ಕ್ ಆಗದಿರುವಂತ ಕೆಲವೊಂದು ಆಸ್ಪೆಕ್ಟ್ ಅಂದ್ರೆ ಸೆಕೆಂಡ್ ಪಾರ್ಟಿನ ಭಾಗಗಳು. ಆ ಪಾರ್ಟ್ ಅಲ್ಲಿ ಕತೆ ಸ್ವಲ್ಪ ಮುಂದಕ್ಕೆ ಹೋಗ್ತಾ ಇಲ್ವಲ್ಲ ಅನ್ನೋ ಫೀಲಿಂಗ್ ಬರುತ್ತೆ. ಬಟ್ ಹೇಳಿದ್ನ ರಿಪಿಟೇಟಿವ್ ಆಗಿ ತಿಳಿಸ್ತಿದಾರಲ್ಲ ಅಂತ ಕೂಡ ಅನ್ಸುತ್ತೆ. ಬಟ್ ಕ್ಯಾರೆಕ್ಟರ್ಗೆ ನಾವು ಕನೆಕ್ಟ್ ಆಗಿದ್ರಿಂದ ಅವ್ಯಾವು ಕೂಡ ನಮಗೆ ತೊಂದರೆ ಕೊಡೋದಿಲ್ಲ. ಬಟ್ ಇಲ್ಲಿ ಕತೆ ನರೇಟ್ ಮಾಡಿರೋ ರೀತಿ ತುಂಬಾನೇ ಹೊಸದಾಗಿರೋದ್ರಿಂದ ನಮಗೆ ಕತೆ ಒನ್ ಲೈನರ್ಸ್ ಅಂತ ಗೊತ್ತಾಗೋದಿಲ್ಲ. ಆದ್ರೂ ಕೂಡ ಕತೆ ಒಂದು ಹಳೆ ಕಾಲದ ಅಥವಾ 2011 ಅಥವಾ 2012 ಲವ್ ಸ್ಟೋರಿ ಅಂತಾನೆ ಅನ್ಸುತ್ತೆ. ಕತೆ ತುಂಬಾ ಪ್ರಿಡಿಕ್ಟಬಲ್ ಆಗಿತ್ತು ಅಂತ ಅನ್ಸುತ್ತೆ. ಅದ್ ಬಿಟ್ರೆ ಹೇಳುವಂತ ತುಂಬಾ ದೊಡ್ಡ ನೆಗೆಟಿವ್ಸ್ ಈ ಸಿನಿಮಾದಲ್ಲಿ ಇರ್ಲಿಲ್ಲ. ಇನ್ನು ನನ್ನ ಬಗ್ಗೆ ಕೇಳೋದಾದ್ರೆ ಈ ಸಿನಿಮಾ ಒಂದು ಗುಡ್ ವಾಚ್ ಅಂತ ಹೇಳ್ಬೋದು. ನೀವೇನಾದ್ರೂ ಈ ಸಿನಿಮಾ ನೋಡಿಲ್ಲ ಅಂದ್ರೆ OTT ಇದೆ, ಹೋಗಿ ನೋಡಿ. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.